ಬೀಸಾಗ ಕುಟ್ಟಾಗ ಎಲ್ಲರೂ ಆರಾಮಿದ್ವಿ. ಈಗ ಮಿಷನ್ಗಳ ಕೈಗೆ ಕೆಲಸ ಕೊಟ್ಟು ರೋಗಿಷ್ಠರಾಗಕತ್ತೀವಿ. ಬಯಲಾಟ, ಡೊಳ್ಳು, ನಗಾರಿ, ಕಂಸಾಳೆ ವಾದನ, ಗೀಗಿ ಕದ, ಸೋಬಾನೆ ಪದ, ಭಜನಿ ಪದ, ಆಂತಿ ಪದ, ರಾಸಿ ಪದ, ಸವಾಲು ಪದ, ಬಂಜಾರ ಕುಣಿತ, ಜೋಗಳ ಪದ, ಗಿಲ್ಲಿ ದಾಂಡು, ಲಗೋರಿ, ಕಿಲಾಡಿ ಕಿಟ್ಟ, ಕುಂಟೆಬಿಲ್ಲೆ, ಆಣಿಕಲ್ಲು, ಜೋಕುಮಾರನ ಪದಗಳೆಲ್ಲ ನಶಿಸಿ ಹೋಗುತ್ತಿವೆ. ಅಂತಹ ಆಟಗಳನ್ನು ಹಾಡುಗಳನ್ನು ಹಾಡಿದರೆ ಹಳ್ಳಿ ಮಂದಿ ಅಂತ ಕೀಳಾಗಿ ಕಾಣ್ತಾರೇನೋ ಅಂತ ವಿದ್ಯಾವಂತರು ಅಂತಹ ಶ್ರೀಮಂತ ಪರಂಪರೆಯನ್ನು ಮರೆಯುತ್ತಿದ್ದಾರೆ. ಜಾನಪದ ಉತ್ಸವ ನಮ್ಮ ನಾಡಿನ ಶ್ರೀಮಂತ ಪರಂಪರೆಗೆ ಹಿಡಿದ ಕೈಗನ್ನಡಿಯಾಗಿದೆ, ನಮ್ಮ ಬದುಕಿನ ಬುನಾದಿಯಾಗಿದೆ. ಅದನ್ನು ಈಗಿನ ಯುವ ಪೀಳಿಗೆ ಅಳವಡಿಸಿಕೊಂಡು ಅನುಸರಿಸಿಕೊಂಡು ಹೋಗಿ ಮುಂದಿನ ಪೀಳಿಗೆಗೂ ಅದನ್ನು ತಲುಪಿಸಬೇಕಾದ ಗುರುತರ ಜವಾಬ್ದಾರಿ ಅವರ ಮೇಲಿದೆ ಎಂದು ರಾಜ್ಯ ಜನಪದ ಅಕಾಡೆಮಿ ಸದಸ್ಯ ರಂಗಪ್ಪ ಮಾಸ್ತರ್ ತಡಕಲ್ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳಿದರು. ಮಂಗಳವಾರ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಆಂತರಿಕ ಗುಣಮಟ್ಟ ಭರವಸಾ ಕೋಶ ಹಾಗೂ ಸಾಂಸ್ಕೃತಿಕ ವಿಭಾಗದ ಸಹಯೋಗದಲ್ಲಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಭವನದಲ್ಲಿ ಜಾನಪದ ಉತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಂತರ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್, ನಮ್ಮ ಜನಪದರ ಹಾಡುಗಳಲ್ಲಿ ಬದುಕಿನ ಸತ್ಯ, ಜೀವನದ ಮಹತ್ವ, ಆಧ್ಯಾತ್ಮದ ಮಹತ್ವ ಅಡಗಿತ್ತು. ಅವರು ಪ್ರಕೃತಿ ಭೂಮಿಯ ಜೊತೆಗೆ ಬದುಕಿ ನೂರಾರು ವರ್ಷ ಆರೋಗ್ಯವಾಗಿ ಆನಂದವಾಗಿ ಬದುಕುತ್ತಿದ್ದರು. ಆದರೀಗ ಯಾಂತ್ರಿಕ ಜೀವನದಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತಿದೆ. ಕಾರಣ ನಾವೆಲ್ಲ ಮತ್ತೆ ಜಾನಪದದ ಕಡೆ ಹೆಜ್ಜೆ ಹಾಕಬೇಕಾಗಿದೆ ಎಂದರು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಮತ್ತು ಸಾಂಸ್ಕೃತಿಕ ಸಂಯೋಜಕರಾಗಿರುವ ಸಹಾಯಕ ಪ್ರಾಧ್ಯಾಪಕ ಇಮಾಮ್ ಸಾಬ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಇದಕ್ಕೂ ಮೊದಲು ಅತಿಥಿ ಮಹೋದಯರನ್ನು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು. ಡೊಳ್ಳು ಕುಣಿತ, ಬಂಜಾರ ನೃತ್ಯ, ಕೋಲಾಟ, ಪೂರ್ಣಕುಂಭಗಳೊಂದಿಗೆ ವರ್ಣರಂಜಿತವಾಗಿ ಉದ್ಘಾಟನೆಗೊಂಡಿತು. ಕಾಲೇಜು ತಳಿರು ತೋರಣಗಳಿಂದ ಅಲಂಕೃತಗೊಂಡು ಊರ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಪ್ರಾಧ್ಯಾಪಕರು, ಉಪನ್ಯಾಸಕರು, ಕರ್ಣಿಕರು, ಪರಿಚಾರಕರು, ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಪಿನಲ್ಲಿ ಗತವೈಭವ ನೆನಪಿಸಿದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಬಳಗದ ರಾಯಚೂರು ಜಿಲ್ಲಾ ಸಂಚಾಲಕರಾದ ಬಸನಗೌಡ ಪೂಜಾರಿ ಜಿನ್ನಾಪೂರು ತತ್ವಪಥ ಹಾಡಿದರು. ಜಾನಪದ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀಮತಿ ಯಲ್ಲಮ್ಮರವರಿಗೆ ಸನ್ಮಾನ ಮಾಡಿದರು. ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಮಣ್ಣ ಜುಮ್ಮ, ಸಹಾಯಕ ಪ್ರಾಧ್ಯಾಪಕರಾಗಿರುವ ಕನ್ಯಾಕುಮಾರಿ ಶಿವಜ್ಞಾನಪ್ಪ ಲಕ್ಕುಂದಿ, ಶ್ರೀನಿವಾಸ್ ಶಾಳಗಿ, ಆಶಾ, ಡಾಕ್ಟರ್ ರಾಜ್ಯ, ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಸುರೇಶ್ ಬಳಗಾನೂರು ಉಪಸ್ಥಿತರಿದ್ದರು. ಕಾಲೇಜಿನ ಎಲ್ಲ ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಜನಪದ ಜಾತ್ರೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಯಶಸ್ವಿಗೊಳಿಸಿದರು.
ಸಾಕು